ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಿಚ್ ಇನ್ ವಿಟಮಿನ್ಸ್ ಇರೋವಂಥ ಒಂದು ಡಯಟ್ ಸೂಪ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಬ್ರೊಕೋಲಿ ತೊಗೊಂಡಿದೆ ಮತ್ತು ಪಾಲಕ್ ಎರಡು ಹಾಕ್ಬಿಟ್ಟು ಮಾಡ್ತಾರಂಥ ಒಂದು ಸೂಪ್ ಇದು. ಬ್ರೊಕೋಲಿನ ನೀರೊಳಗೆ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ. ಪಾಲಕ್ ಕೂಡ ಒಂದು ಕಟ್ ತೊಗೊಂಡಿದೆ, ಅದನ್ನು ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಬ್ರೊಕೋಲಿ ಹಾಕಿದೆ. ಈಗ ನೆಕ್ಸ್ಟ್ ಪಾಲಕ್ ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ಬೆಣ್ಣೆನೂ ಹಾಕಿಲ್ಲ, ಕಾರ್ನ್ ಸ್ಟಾರ್ಚ್ ಇಲ್ಲ, ಏನೂ ಇಲ್ಲ. ಸಿಂಪಲ್ಲಾಗಿ ಮಾಡ್ಕೊಂಡಿರೋವಂಥದ್ದು ಮತ್ತು ಹೆಲ್ದಿಯಾಗಿ ಮಾಡ್ಕೊಂಡಿರೋವಂಥ ಒಂದು ಸೂಪ್ ಇದು. ಇದಕ್ಕೆ ನೋಡಿ ಒಂದು ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, 1 ಇಂಚ್ ಶುಂಠಿ, ಒಂದು 4 ಹೆಸರು ಬೆಳ್ಳುಳ್ಳಿ, ಇದಿಷ್ಟು ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶುಂಠಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡು ಇದಿಷ್ಟನ್ನು ಕೂಡ ಇವಾಗ ಕುಕ್ಕರ್ ಒಳಗೆ ಹಾಕ್ಕೊಂಬಿಡೋಣ. ಈಗ ನೆಕ್ಸ್ಟು ಒಂದಿಷ್ಟು ಗೋಡಂಬಿನ ನಾನು ಮುಂಚೆನೇ ನೆನೆಯಾಕಿಟ್ಟಿದ್ದೀನಿ. ಈಗ ಅದನ್ನು ಕೂಡ ಕುಕ್ಕರ್ ಒಳಗೆ ಹಾಕ್ಕೊಂಬಿಡೋಣ. ಆ ಗೋಡಂಬಿಯಿಂದ ಒಂದು ರಿಚ್ನೆಸ್ ಸಿಗುತ್ತೆ, ಟೇಸ್ಟ್ ಸಿಗುತ್ತೆ ಸೂಪಿಗೆ. ಮತ್ತು ಗೋಡಂಬಿ ಕೂಡ ತುಂಬ ಹೆಲ್ತಿ ಇರೋದ್ರಿಂದ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಇವಾಗ ನೀರಾದರೂ ತೆಗೆದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಡ್ ಮುಚ್ಚಿಬಿಡೋಣ, ಒಂದು ವಿಷಲ್ ಆಗೋ ತನಕನೂ. ನೋಡಿ, ಒಂದು ವಿಷಲ್ ಆಯ್ತು. ಇವಾಗ ಕುಕ್ಕರ್ ಲಿಡ್ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸರ್ ಬೌಲ್ಗೆ ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಅದು ಮಾಡ್ಕೊಂಡು ಬಂದಾಯಿತು. ಈಗ ಮತ್ತೆ ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಅದಕ್ಕೆ ಒಂದು 1/4 ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿ ಕುದಿಯಕ್ಕೆ ಬಿಡೋಣ. ಇವಾಗ ಹಾಲಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ ಸೂಪಿಗೆ. ಈಗ ಇದು ಕುದ್ದಾದ್ಮೇಲೆ ಇದಕ್ಕೆ ಉಪ್ಪು, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಪ್ಲಸ್ ಒಂದು ಖಾರಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಅದನ್ನು ಕೂಡ ಟೇಸ್ಟ್ ಮಾಡಿ ನೋಡಿ. ನಿಮ್ಗೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಬೋದು, ಕಮ್ಮಿ ಬೇಕು ಅಂದರೆ ಇನ್ನೊಂಚೂರು ಕಮ್ಮಿ ಮಾಡ್ಕೊಳ್ಬೋದು. ಇದು ಒಂಥರ ತುಂಬ ಬ್ಲ್ಯಾಂಡಾಗೂ ಇರಲ್ಲ, ತುಂಬ ಖಾರವಾಗೂ ಕೂಡ ಇರಲ್ಲ. ಇದು ಮೀಡಿಯಮ್ ಆಗಿರುತ್ತೆ. ಬ್ರೊಕೋಲಿ ಎಲ್ರಿಗೂ ಗೊತ್ತಿರೋಂಗೆ ಅದು ಕೂಡ ತುಂಬ ಹೆಲ್ತಿ ವೆಜಿಟೇಬಲ್ಲು. ಈವನ್ ಪಾಲಕ್ ಕೂಡ ತುಂಬ ಹೆಲ್ತಿ ವೆಜಿಟೇಬಲ್ಲು, ರಿಚ್ ಇನ್ ವಿಟಮಿನ್ಸ್ ಎರಡೂ ಕೂಡ. ನೋಡಿ, ಆಯ್ತಾ ಬಂತು. ನೋಡಿ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ. ಈ ಕ್ರೀಮಿನೆಸ್ ಬಂದಿರೋದು ಬಾದಾಮಿ ಮತ್ತು ಹಾಲಿಂದ. ನೋಡಿ, ಅದಕ್ಕೆ ಸಣ್ಣ ಸಣ್ಣದು ಫ್ಲೋರೆಟ್ಸ್ನ ಬ್ರೊಕೋಲಿದು ತುಪ್ಪದಲ್ಲಿ ಹುರಿದಿಟ್ಕೊಂಡಿದೆ. ಈಗ ಅದನ್ನು ಬೌಲೊಳಗೆ ಸರ್ವ್ ಮಾಡ್ಕೊಳ್ಳೋಕೆ ಮುಂಚೆ ಅದನ್ನು ಒಂದು 4 ಪೀಸ್ ಹಾಕ್ಕೊಳ್ತೀನಿ. ಕುಡಿಯುವಾಗ ಅದು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಸೂಪು. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.